ಸರ್ಕಾರಿ ಕಾಲೇಜುಗಳು, ಶಾಲೆಗಳಲ್ಲಿ ಕುಸಿತ ಕಂಡು ಬರ್ತಾ ಇರೋದು ಈ ದೇಶದ ದುರ್ದೈವ. ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕಂಡುಹಿಡಿತಾ ಹೋದಾಗ ಕೆಲವೊಂದಿಷ್ಟು ಸೂಕ್ಷ್ಮವಾದ ಕಾರಣಗಳನ್ನ ನಾನು ಕಂಡುಹಿಡ್ಕೊಂಡು ಬಂದಿದ್ದೀನಿ. ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳಲ್ಲಿ ಅತ್ಯುತ್ತಮವಾದಂಥ ಅಂಕ ಗಳಿಸಿದಂಥವರು, ಸಾಧನೆ ಮಾಡಿದಂಥವರಿಗೆ ಅವರಿಗೆ ಪ್ರೋತ್ಸಾಹ ನೀಡೋದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಅದರಿಂದ ಏನಾಗ್ತಾಯಿದೆ, ವಿದ್ಯಾರ್ಥಿಗಳಲ್ಲಿ ಆ ಸಾಧನೆ ಮಾಡಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು ಅನ್ನೋ ಮನೋಭಾವನೆ ಮೂಡ್ತಾ ಇಲ್ಲ. ಅದಕ್ಕೆ ಖಾಸಗಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಏನಾಗುತ್ತೆ, ಒಂದು ಸಣ್ಣ ಸಾಧನೆಯನ್ನು ಸಹ ಅವರು ಎತ್ತರಕ್ಕೆ ತೊಗೊಂಡೋಗಿ ಮಕ್ಕಳನ್ನು ಇನ್ನೂ ಎತ್ತರಕ್ಕೆ ಬೆಳೆಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಏನಾದ್ರು ನೀವು ರ್ಯಾಂಕ್ ಗಳಿಸೋದು ಅಥವಾ ಸ್ಪೋರ್ಟ್ಸಲ್ಲಿ ಒಂದು ಅತ್ಯುತ್ತಮವಾದಂಥ ಮೆಡಲ್ ತಗೊಳ್ಳೋದು, ಅವ್ರನ್ನ ನೋಟಿಸ್ ಬೋರ್ಡ್ ಮೇಲೆ ಹಾಕಿ ಪ್ರೋತ್ಸಾಹ ಮಾಡಿ, ಅವ್ರಿಗೊಂದು ಫ್ಲೆಕ್ಸ್ ಮಾಡಿ, ಬ್ಯಾನರ್ ಹಾಕಿ, ಅವ್ರ ಹೆಸರುಗಳನ್ನು ಉಳಿಸಿ, ಇನ್ನೊಂದಿಷ್ಟು ಮಕ್ಕಳಿಗೆ ಅವನ್ನೆಲ್ಲ ತೋರಿಸಿ, ನೀವು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಅಂತ ಅಂದಾಗ ಮಾತ್ರ ಎತ್ತರಕ್ಕೆ ಹೋಗ್ತವೆ. ಈ ಹವ್ಯಾಸ ಮತ್ತು ಈ ಒಂದು ಬಯಕೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕುಸಿತಾ ಇದೆ. ಅಲ್ಲಿ ನೀವು ನೋಡಿರ್ಬೋದು, ಸರ್ಕಾರಿ ಕಾಲೇಜುಗಳಲ್ಲಿ ತುಂಬ ಅತ್ಯುತ್ತಮವಾದ ಸಂಬಳ ಪಡಿತಾ ಇರೋವಂಥ ಲೆಕ್ಚರರ್ಸ್ಗಳಿರ್ತಾರೆ, ಪ್ರಾಧ್ಯಾಪಕರು ಇರ್ತಾರೆ. ಆದರೂ ಸಹ ಅವರು ಆ ದುಡ್ಡಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಕೆಲವು ಕಡೆ ನಾವು ನೋಡ್ಬೋದು. ಕೆಲವು ಕಾಲೇಜುಗಳಲ್ಲಿ ನಾನೇ ಸ್ವತಃ ನನ್ನ ರ್ಯಾಂಕ್ ಬಂದ ಒಬ್ಬ ವಿದ್ಯಾರ್ಥಿನಿಯ ಒಂದು ಪೋಸ್ಟರ್ನ ಅಥವಾ ಒಂದು ಮಾರ್ಕ್ಸ್ ಕಾರ್ಡನ್ನು ನೋಟಿಸ್ ಬೋರ್ಡ್ ಮೇಲೆ ಹಾಕಿ ಅದನ್ನು ಪ್ರೋತ್ಸಾಹ ಕೊಡಿ, ಬೇರೆ ಮಕ್ಕಳಿಗೆ ಮಾದರಿ ಮಾಡಿ ಅಂತ ಹೇಳೋದಕ್ಕೆ ಭಾಳ ಕಷ್ಟಪಟ್ಟು ನಾನೇ ನೋಟಿಸ್ ಬೋರ್ಡಿಗೆ ಹೋಗಿ ನಾನೇ ಅದನ್ನು ಜೆರಾಕ್ಸ್ ಮಾಡಿಸಿ, ಕಲರ್ ಜೆರಾಕ್ಸ್ ಮಾಡಿ ಅದನ್ನು ಅಂಟಿಸಿ, ನಾನೇ ದುಡ್ಡು ಖರ್ಚು ಮಾಡಿ, ನಾನೇ ಫ್ಲೆಕ್ಸ್ ಮಾಡಿಸಿ, ನಾನೇ ಹಾಕಿ, ಪೋಷಕರೇ ಕಷ್ಟಪಟ್ಟು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಎತ್ತರಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ನಾವು ಮಾಡಿದ್ದೀವಿ. ಹಾಗಾಗಿ ಖಾಸಗಿ ರಂಗದವರು ಅತ್ಯುತ್ತಮವಾದ ಕಾಲೇಜುಗಳನ್ನ ಕಟ್ತಾ ಇದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ ಗುಣಮಟ್ಟ ಮತ್ತು ಸಂಖ್ಯೆಯಲ್ಲಿ ಕೆಳಗಿಳಿಯೋ ತನಕ ಅದು ಹೋಗ್ತಾ ಇದೆ. ಹಾಗಾಗಿ ಇದನ್ನು ಮೇಲೆತ್ತಬೇಕು ಅಂದರೆ ಪೋಷಕರು ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಅವ್ರನ್ನ ಪ್ರಚಾರ ಕೊಟ್ಟು, ಅವ್ರನ್ನ ನೋಟಿಸ್ ಬೋರ್ಡಲ್ಲಿ ಹಾಕಿ, ಇನ್ನೊಂದಿಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ನೀವು ಹೆಚ್ಚು ಸಾಧನೆ ಮಾಡಿ ಅಂತ ಅಂದಾಗ ಖಂಡಿತ ನಮಗೆ ಅತ್ಯುತ್ತಮವಾದ ಶಾಲಾ ಕಾಲೇಜುಗಳು ದೊರಕ್ತವೆ. ಹಾಗಾಗಿ ಎಲ್ಲ ಕಡೆ ನೋಡಿರ್ಬೋದು ನಾವು, ಖಾಸಗಿ ರಂಗದಲ್ಲಿ ನಡೀತಾ ಇರೋವಂಥ ಶಿಕ್ಷಣದಲ್ಲಿ ಕ್ರಾಂತಿ ಸರ್ಕಾರ ಬಿಟ್ಕೊಡ್ತಾ ಇದೆ. ಅದಕ್ಕೆ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಸಂಬಳಕ್ಕಿಂತ ಜಾಸ್ತಿ ಮನಪೂರ್ವಕೆಯಿಂದ ಕೆಲಸ ಮಾಡಿ ದಯವಿಟ್ಟು ಅಲ್ಲಿರೋ ವಿದ್ಯಾರ್ಥಿಗಳನ್ನ ಮೇಲೆತ್ತಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.